ಸಂಕ್ರಾಂತಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಪ್ರತಿ ವರ್ಷ ನಾವು ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತೀವಿ. ಮಕರ ಸಂಕ್ರಾಂತಿ ಅಂದ್ರೆ ಇದು ಇಡೀ ನಾಡಿಗೆ ಒಂದು ಅದ್ಭುತವಾದಂತ ನಿಸರ್ಗದ ಹಬ್ಬ. ನಿಸರ್ಗದ ಹಬ್ಬ ಅಂದ್ರೆ ಮಕರ ಸಂಕ್ರಾಂತಿ. ಎಳ್ಳು, ಬೆಲ್ಲ, ಕಡಲೆಕಾಯಿ ಹಂಚತಕ್ಕಂಥದ್ದು, ತಿಂತಕ್ಕಂಥದ್ದು ಮತ್ತು ಸುಗ್ಗಿ ಬೆಳೆದಂತ ಪದಾರ್ಥಗಳನ್ನ ಜಮೀನಿನಲ್ಲಿ ಅದನ್ನು ಒಕ್ಕಣೆ ಮಾಡಿ ಅದನ್ನ ಗುಡ್ಡೆ ಮಾಡಿ ಮೂಟೆ ಕಟ್ತಕ್ಕಂಥದ್ದು ಮತ್ತು ಹಳ್ಳಿಗಳಲ್ಲಿ ಹಸುಗಳು, ಎಮ್ಮೆಗಳು ಇವುಗಳ ಮೆರವಣಿಗೆ, ಇವುಗಳನ್ನ ಹುಲ್ಲಿನಲ್ಲಿ ಬೆಂಕಿ ಹಾಕಿ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ, ಇಲ್ಲಿಂದ ಓಡಿಸ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾರೆ. ಈ ಹಬ್ಬದ ದಿವಸ ನಾವು ನಿಸರ್ಗ ಉಳಿಸಿ ಏನಂಗಂದ್ರೆ ನದಿ ಪಾತ್ರ ಉಳಿಬೇಕು. ನದಿ ಪಾತ್ರದಲ್ಲಿ ಈ ನಮ್ಮ ರಾಜಕಾರಣಿಗಳು ಅವ್ರು ಹಿಂದಿರ್ತಕ್ಕಂಥವ್ರು ಮರಳನ್ನ ತೆಗೆಯುವ ಮೂಲಕ ಮರಳಿನ ದಂಧೆ ನಡೆದು ಇಡೀ ಹೊಳೆಗೆ, ನದಿಗೆ ಅಪಾಯಾಗಿ ಕಲುಷಿತವಾಗುತ್ತೆ. ಇದರಿಂದ ನಿಸರ್ಗಕ್ಕೆ ಅಪಾಯ. ಮತ್ತು ಗ್ರಾನೈಟ್ ಕಲ್ ತೆಗಿತಕ್ಕಂಥದ್ದು, ಜಲ್ಲಿ ಕಲ್ ತೆಗಿತಕ್ಕಂಥದ್ದು, ಈ ಮೂಲಕ ನಿಸರ್ಗವನ್ನ ಹಾಳು ಮಾಡ್ತಾ ಇದ್ದಾರೆ. ನಾವು ಇವತ್ತು ಇಡೀ ನಾಡಿಗೆ ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ, ನಿಸರ್ಗ ಉಳಿಸಿ, ನಿಸರ್ಗ ಉಳಿಸಿ. ರೈತರಿಗೆ ಇದೊಂದು ಅದ್ಭುತವಾದಂತ ಹಬ್ಬ. ಬರೀ ರೈತರು ಒಂದೇ ಅಲ್ಲ, ಇಡೀ ನಾಡಿನ ಎಲ್ಲ ದೇವಸ್ಥಾನಗಳಲ್ಲಿ ಬಹಳ ಭಕ್ತಿ ಅಭಿಮಾನದಿಂದ ಪೂಜೆ ವೈಭವವಾಗಿ ನಡೀತದೆ. ಆ ದೃಷ್ಟಿಯಿಂದ ಇದನ್ನ ನಾವು ನಿಸರ್ಗ ಉಳಿಸಿ ಅಂತ ಹೇಳಿ ಈ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಒಂದೆತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಈ ಹಬ್ಬವನ್ನ ನಿಸರ್ಗದ ದಿಕ್ಕಿಗೆ ಒಯ್ತಾ ಇದ್ದೇವೆ. ಸೂರ್ಯ ಬದಲಾವಣೆ ಆಗುವ ಈ ಒಂದು ದಿನ, ಪಥಚಲನೆ ಆಗ್ತಕ್ಕಂಥ ದಿನ, ಈ ದಿನವನ್ನ ನಾವು ಶುಭ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅನೇಕ ಕಡೆ ನದಿಗಳಲ್ಲಿ ಸ್ನಾನ, ಕೆರೆಗಳಲ್ಲಿ ಸ್ನಾನ, ಸಮುದ್ರದ ಸ್ನಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ನಾವು ನಿಸರ್ಗ ಉಳಿಸಿ ಅಂತೇಳಿ ಇದೊಂದು ರೀತಿ ಚಳವಳಿಯನ್ನೇ ಆರಂಭ ಮಾಡ್ತಾ ಇದ್ದೇವೆ.